ಯಾಕೆ ಯಾಕೆ ಎಲ್ಲಿಗೆ ಹೋಗ್ತಾ ಇರೋದು? ಮನೆ ಎಲ್ಲಿದೆ? ಇದ್ಯಾಕೆ ತೂರಾಡ್ತಿದ್ದಾರೆ? ಊಟ ಇಲ್ಲ, ಅದಕ್ಕೆ ತೂರಾಡ್ತಿದ್ದಾರೆ. ಈಗ ಹೇಳಿ, ಸ್ಟೋರಿ ಹೇಳ್ಬೇಕು ಈಗ ನೀವು. ಏನು ಮನೆಯಲ್ಲಿ ಪ್ರಾಬ್ಲಮ್ಮು ಅಲ್ವಾ? ಏನಾದ್ರು ಇದೆಯಾ ಫುಡ್ಡು? ಬಂದು ಕೊಡಿ, ಆಯ್ತು. ಕೂತ್ಕೊಳ್ಳಿ. ಕೊಡಿ ಅವ್ರಿಗೆ. ತಗ ಬಾ, ಹೊತ್ತು. ಯಾರೋ ಇಲ್ಲಪ್ಪ, ಬಂದು ಕೂತವನೆ. ಯಾರು ಏನಂತ ಗೊತ್ತಿಲ್ಲ. ತಿರುಗಿಸಿ ಕೇಳವ ಅಂದರೆ ಭಯಂಕರವಾಗನೆ ಆಳು. ಯಾರು ನಮ್ಮ ಲೋಕಲ್ನವನ್ನ? ಯಾರಿದಾವ? ಏನ್ ಸಮಾಚಾರ? ಯಾವೂರು? ಯಾವ ಭಾಷೆ ಯಾವುದು? ಕನ್ನಡ. ಏನಿದು ಬ್ಯಾಗು? ಎಲ್ಲಿ ಹೋಗ್ತಾ ಇದ್ರಿ? ಮನೆಗೆ ಹೋಗ್ತಾ ಇದ್ರಿ? ಇಲ್ಲೇ ಕೂತಿದ್ದೀರಾ? ಇರಿ ಒಂದು ನಿಮಿಷ. ಯಾರೋ ಪಾಪ ನಿರ್ಗತಿಕ ಅನ್ಸುತ್ತೆ. ಇರಿ, ಬಸ್ಗಳು ವಾಹನಗಳು ಬರ್ತವೆ, ಹೊರಟೋಗ್ಲಿ. ಇದು ತುಂಬ ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು. ಏನೋ ಒಂದು ಸಣ್ಣ ಪುಟ್ಟದಾಗ ಒಂದು ಹೆಲ್ಪ್ ಮಾಡಿ ಕಳ್ಸೋಣ ಅಂತ ಅಷ್ಟೇನೇನಿಲ್ಲ. ಡೇಂಜರಸ್ ಪ್ಲೇಸ್ ಇದು. ನೋಡಿ, ಬಸ್ ಬರ್ತೈತೆ. ಓಲಿ ಅಣ್ಣ, ಈ ಜಾಗದಲ್ಲಿ ತುಂಬ ಅಪಘಾತಗಳಾಗಿದೆ. ಅವ್ನಿಗೇನಾದ್ರು ಒಂದು ಸಣ್ಣದಾಗಿ ಏನಾದ್ರು ಒಂದು ನೋಡೋಣ, ಅವನು ವಾಸ್ತವ ಹೇಗಿದೆ ಕೇಳಿ ನೋಡ್ತೀನಿ. ಏನಾದರೂ ಸ್ಪಂದಿಸಿದ್ರೆ ನನ್ನ ಕೈಲಾದಂಥ ಶಕ್ತಿ ಭಕ್ತಿ. ಏನೇಳಿ, ಒಂದು ಶಕ್ತಿ ಭಕ್ತಿ ನಮ್ಮ ಕೈಲಾದದ್ದು. ನೋಡಿ, ಇವ್ ಯಾರು? ಪುಣ್ಯಾತ್ಮ, ಇವನು ಮಾತಾಡ್ತಾನೆ. ಗೊತ್ತಾ? ಗೊತ್ತಿಲ್ಲ? ಯಾರಿವ ಪುಣ್ಯಾತ್ಮ? ಯಾವ ಊರು ಅಂತ ಗೊತ್ತಿಲ್ಲ. ವಿಚಾರ ಮಾಡವ ಅಂದ್ರೆ ಡೇಂಜರ್ ಸ್ಪಾಟಲ್ಲಿ ಕೂತವನೆ. ಯಾವೂರು? ಮೈಸೂರ? ಏನು ಕೆಲಸ ಮಾಡೋದು? ಬನ್ನಿ ಬನ್ನಿ. ಬನ್ನಿ ಈ ಕಡೆ. ಬ್ಯಾಗ್ ಎತ್ಕೊ ಬನ್ನಿ. ಬ್ಯಾಗ್ ಎತ್ಕೊ ಬನ್ರಿ. ಬ್ಯಾಗು. ಓಹೋ, ಫುಲ್ಲು ಹೊಟ್ಟೆ ಹಸ್ಬಿಟ್ಟಾನೆ ಗುರು ಇವ. 100% ಗೊತ್ತಾಯ್ತದೆ. ಭಾಳ ಡೇಂಜರ್ ಸ್ಪಾಟ್ ಇದು. ಈ ಕಡೆ ಸೈಡ್ ಬನ್ನಿ, ಸೈಡ್ಗೆ. ಬನ್ನಿ ಇತ್ತಗೆ. ಊಟ ಮಾಡಿದ್ರಾ? ಈ ಕಡೆ ಬನ್ನಿ. ಊಟ ಆಯ್ತಾ? ಊಟ ಮಾಡಿಲ್ಲ? ಯಾಕೆ ಎಲ್ಲಿಗೆ ಹೋಗ್ತಾ ಇರೋದು? ಮನೆ ಎಲ್ಲಿದೆ? ಇದ್ಯಾಕೆ ತೂರಾಡ್ತಿದ್ದಾರೆ? ಊಟ ಇಲ್ಲ, ಅದಕ್ಕೆ ತೂರಾಡ್ತಿದ್ದಾರೆ. ನಮ್ಗೆ ಗೊತ್ತಾಗೋಯ್ತದೆ. ಬನ್ನಿ, ಊಟ ಕೊಡಿಸ್ತೀನಿ ಬನ್ನಿ ಅಂದೆ. ಬನ್ನಿ, ಗಾಡಿ ಎತ್ತಿ. ಬ್ಯಾಗಲ್ಲಿ ಏನಿಲ್ಲ ತಾನೆ? ಯಾಕಂದ್ರೆ ಇವಾಗ ಭಾರಿ ಮೋಸ ಕಣಪ್ಪೋ. ಜನ ಒಳ್ಳೇದು ಮಾಡೋದು ಕಷ್ಟ. ಹತ್ಕೊಳ್ಳಿ ಮತ್ತೆ. ಕೂತ್ಕೊಂಡ್ರ? ಇದೆಂತ ಸ್ಪಾಟ್ ಗೊತ್ತಾ? ಡೇಂಜರ್ ಸ್ಪಾಟ್ ಇದು. ಇಲ್ಲಿ ಬಂದು ಕೂತಿದ್ದಾರೆ ನೀವು. ಈಗ ಹೇಳಿ, ಸ್ಟೋರಿ ಹೇಳ್ಬೇಕು ಈಗ ನೀವು. ಏನು ಮನೆಯಲ್ಲಿ ಪ್ರಾಬ್ಲಮ್ಮು ಅಲ್ವಾ? ಊಟ ಮಾಡ್ದೆ ಹಸ್ಕೊಂಡು ಹೋಗ್ತಾ ಇದ್ದೀರಾ ನಡ್ಕೊಂಡು ಅಲ್ವಾ? ಏನು ಪ್ರಾಬ್ಲಮ್ ಆಯ್ತು? ಎಂಥದ್ದು? ಸೌದೆ ಬೈದ್ಬಿಟ್ರಾ?
ನೀವು ದಡ್ರು ಅಂತನಾ? ಯಾರು ಹೇಳಿದ್ರು ದಡ್ರು ಅಂತ ನಿಮ್ನ? ಹಾ ಯಜಮಾನ್ರೆ, ಯಾರಣ್ಣ ನಿನ್ನ ದಡ್ಡ ಅಂತದ್ದು? ಯಾಕೆ ಊಟ ಮಾಡಿಲ್ಲ ನೀವು? ಬೆಳಗ್ಗೆಯಿಂದ ಇಲ್ಲ, ತಿಂಡಿನೂ ಮಾಡಿಲ್ಲ, ನಡ್ಕೊಂಡು ಹೋಯ್ತಾ ಇದಾರೆ. ಎಲ್ಲಿಗೆ ಹೋಗ್ತಾ ಇದ್ರಿ? ಮನೆ ಮನೆ ಎಲ್ಲಿದೆ? ಒಂಟಿಕೊಪ್ಲು, ಮೈಸೂರು. ಹಾ ಹಾ ಹಾ. ಎಲ್ಲಿಂದ ನಡ್ಕೊಂಡ್ ಬಂದ್ರಿ ಈಗ? ಯಾಕಡೆಯಿಂದ? ಹಾ ಹಾ ಹಾ. ಹೌದಾ? ಹಾ 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 ಹಾ. ಅಲ್ಲ ಯಜಮಾನ್ರ, ನೀವು ಮನೆ ಬಿಟ್ಬಿಟ್ಟು ಹಿಂಗೆ ಸುತ್ತರೆ ಹಂಗೆ? ಹಾ ಹಾ. ಈಗ ಊರಿಗೆ ಹೋದರೆ ಏನ್ ಮಾಡ್ತೀರಾ? ಊರ್ ಕಳ್ಸ್ರೆ ಹೋಯ್ತೀರಾ ಅಲ್ವಾ? ಹಾ 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 ಹಾ. ಹೆಸರೇನು ನಿಮ್ದು? ದಿನೇಶ್. ಫೋನ್ ಇದ್ದ? ಯಾಕೆ ಮಡಗಿಲ್ಲ? ಹಾ ಹಾ. ನಿಮ್ಮ ಮನೆಯವ್ರು ಇಟ್ಟಿದ್ದಾರ? ಅಮ್ಮಂದು ಹಳೇದು ಫೋನ್ ನಂಬರ್ ಅದೇ ಬರ್ಕೋಬೇಕು ತಾನೆ? ನೀನ್ ದಡ್ಡ ಅಂತಾನೆ ಬಿಡು, ದಡ್ಡ. ದಿನೇಶ್ ಅಂತ ಇವ್ರ ಹೆಸರು. ಓಕೆ. ಯಾರಿಗೊಂದು ಊಟದ ವ್ಯವಸ್ಥೆ, ನಮ್ಮ ಕೈಲಾದ ಒಂದು ಶಕ್ತಿ ಭಕ್ತಿ ಇಷ್ಟು ಮಾಡಿ ಕಳಿಸ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ಗಟ್ಟಿಯಾಗಿ ಹಿಡ್ಕ ಕೂತ್ಕೋಬೇಕು, ಅಲ್ಲಾಡ್ಬಾರ್ದಂಗೆ. ಅಯ್ಯೋ ಅಯ್ಯೋ ಅಯ್ಯೋ. ಬ್ಯಾಗ್ ಸರಿಯಾಗಿ ಇಟ್ಕೊಳ್ಳಿ, ಆ ಕಬ್ಬಣ ಇಟ್ಕೊಳ್ಳಿ, ಕಂಬಿ ಹಂಗ್ ಮಡಿಕೋಬೇಕು. ಅಲ್ಲಾಡ್ಬೇಡಿ. ಇನ್ನೇನಾಯ್ತು? ಹೋಟ್ಲು ಕರ್ಕೊಂಡು ಹೋಗ್ತೀನಿ. ಊಟ ಮಾಡ್ಕೊಳ್ಳೋರಿ ಸೊಮ್ಮೆ. ಇನ್ನೇನು ಆಗೋಯ್ತು? ಸ್ವಲ್ಪ ತಡ್ಕೊಳ್ಳಿ ಇಲ್ಲೇ ಹತ್ರ. ಅಲ್ಗಾಡ್ಬೇಡಿ ಹೆಂಗೆ. ನನಗ್ ಭಯ ಗಾಡಿ ಓಡ್ಸಕ್ಕೆ. ಆಮೇಲೆ ಮಾತಾಡ್ತಿದ್ದೀರಾ? ಹಾ, ವೆರಿ ಗುಡ್. ಅಯ್ಯೋ, ಅಳ್ಳಾಡ್ತಾರೆ, ಅದೇ ಭಯ. ಗಾಡಿ ಓಡ್ಸೋಕ್ಕೂ ಭಯ ಆಯ್ತದೆ. ಅಲ್ಲಿ ಊಟ ಮಾಡ್ಸಗಂಟ ಸಮಾಧಾನ ಇಲ್ಲ. ಅಯ್ಯಪ್ಪ, ಇದ್ಗಿದ್ಬಿಟ್ರೆ ಏನು ಮಾಡೋದು? ಯಾರಿಗೂ ಸರಿಯಾಗಿ ಊಟ ಮಾಡಿಲ್ಲ, ಬಾಯಿಗೆ ಹೊಟ್ಟೆ ಸ್ಫೋಟನ ಸಿಕ್ಕಾಪಟ್ಟೆ ಹೊಟ್ಟೆ ಸ್ಫೋಟ. ಅಲ್ಲಾಡ್ತಾರೆ, ಕೂತ್ಕೊಳ್ಳೋಣ. ಕೆಲವೊಂದು ಸಿಚುವೇಶನ್ಗಳು ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ. ಆ ಕಬ್ಬಣ ಇಟ್ಕೊಂಡ್ರ? ಹಾ ಹಾ ಹಾ. ಆಡ್ತಾರೆ. ಒಂದು ಕೂತ್ಕೊಳ್ಳೋಕ್ಕಾಗಿಲ್ಲ. ತಾಳ್ಬೆಟ್ಟದಲ್ಲಿ ಒಂದು ಊಟ ಮಾಡಿಸ್ತಾರೆ. ಕಾರು ಭಯ ಭಯ. ದಿನೇಶ್, ಹಾ ಆರಾಮಾಗಿರಿ. ಮಕ್ಳೆಷ್ಟು? ಮಕ್ಳು ಮಕ್ಳೇ ಆಗಿಲ್ಲ, ಮದುವೆನೇ ಆಗಿಲ್ಲ, ಮಕ್ಳೆಲ್ಲ ಅದ್ದೊಂದೆಯಾ? ಅಲ್ವಾ ದಿನೇಶ್? ಅದೇ ತಾನು ಹೇಳು. ಮದುವೆನೇ ಆಗಿಲ್ಲ, ಮಕ್ಳೆಲ್ಲ ಅದ್ದು ಅಂತಾರೆ ದಿನೇಶ್ ಅವರು. ಕಾಮಿಡಿ ಮಾಡ್ತಾರೆ ನೋಡ್ರಿ ನಮ್ಮ ದಿನೇಶ್. ತುಂಬ ಸುಸ್ತಾಗ್ಬಿಟ್ಟಿದೆ. ಇನ್ನೇನು ತಾಳ್ಬೆಟ್ಟ ಬಂದ್ಬಿಟ್ಟೆ. ಊಟ ಮಾಡದೆ ತೂರಾಡ್ತಾನೆ ಆಳು, ಹಿಡ್ಗಾಡ್ತಾನೆ ಆಳು. ತಲೆ ಸುತ್ತ ಗಿದ್ಗಿದ್ಬಿಟ್ರೆ ನಮ್ಮ ಗ್ರಾಚಾರಕ್ಕೆ ನಮ್ಮ ಮೇಲೆ ಬಂದ್ಬಿಡ್ತದೆ ಏನೇ ಅಂತ. ಇವತ್ತು ಒಳ್ಳೇದು ಮಾಡೋದು ಭಾಳ ಕಷ್ಟ. ಇವತ್ತು ಅಲ್ಲಾಡ್ಬಾರ್ದು. ಅಲ್ಲಾಡ್ಬೇಡಿ, ಆಗೋಯ್ತು. ಇನ್ನೇನು 5 ನಿಮಿಷದಲ್ಲಿ ನಿಮ್ಮ ಹೊಟ್ಟೆ ತುಂಬಿಸ್ಬಿಡ್ತೀನಿ. ಆಯ್ತಾ? ಇನ್ನೇನಾಯ್ತು? ಬಂದಾಯ್ತು, ಸ್ಪಾಟ್ ಬಂದಾಯ್ತು.
ಹಾಂ ಬಂದ್ಬಿಡ್ತು ಬಂದ್ಬಿಡ್ತು. ಎಣ್ಣೆ ಹೊಡೆದ್ರೆ ಎಣ್ಣೆ ಡ್ರಿಂಕ್ಸು ಡ್ರಿಂಕ್ಸ್ ಮಾಡಲ್ಲ. ವೆರಿ ಗುಡ್ ದಿನೇಶ್ ಅವರು ಹೊಡ್ರಿ, ವೆರಿ ಗುಡ್. ಹಾಂ ಇಲ್ಲಿ ಊಟ ಗೀಟ ಮಾಡ್ಸೋಣ. ಅಣ್ಣ ಏನಿದೆ ಫುಡ್ಡು? ಏನಿಲ್ವಾ? ಅಲ್ಲೆಲ್ಲ ಸಿಗ್ಬೋದಾ? ಹಾಂ ಯಾರ್ದು? ಹಾಂ ಇರಿ ಒಂದು ನಿಮಿಷ ಕೊಟ್ಟೆ. ಹಾಂ ಹಿಡ್ಗೋ ಹಿಡ್ಗೋ. ಹಾಂ ಒಂದು ನಿಮಿಷ. ಅವ್ನು ಇವ್ರನ್ನ ಹಿಡ್ಕೊ ಸ್ವಲ್ಪ ತೂರಾಡ್ತಾರೆ ಹಂಗೆ. ಅಣ್ಣ ಏನಾದ್ರು ಇದೆಯಾ ಫುಡ್ಡು? ಹಾಂ ಬಂದು ಕೊಡಿ ಆಯಿತು. ಕೂತ್ಕೊಳ್ಳಿ ಬಂತಿನ. ಫುಲ್ಲು ಹೊಟ್ಟೆ ಹಸ್ಬಿಡೋದ, ತೂರಾಡ್ತಾನೆ ಪೈ. ಅಲ್ಲಿ ಇದ್ರ ಮೇಲೆ ಕೂತಿದ್ದ. ತಗೋ ತಿನ್ನು, ತಿಂತಾ ಇರೋ. ಒಂದೆರಡು ತಿನ್ನು, ಕೂತ್ಕೋ. ಒಂದು ಟೀಗೆ ಕೊಡಿ ಅವ್ರಿಗೆ. ನೀರು ಕೊಡ್ಕೊ, ನೀರು ಕೊಡ್ಕೊ. ಹಾಂ ನೋಡ ನಮ್ಮ ಯಜಮಾನ್ರು ನಿನ್ಗೇನೋ ಬಸ್ ಕಿಸ್ಕೆ ಕೊಡ್ತವ್ರೆ, ಒಂದು ಒಳ್ಳೇದು ಮಾಡ್ತವ್ರೆ. ಕುಡಿ ಆರಾಮಾಗಿ ಕುಡಿ, ತಲೆ ಕೆಡ್ಸ್ಕೊಬೇಡ. ನಂದೆ ಹೌದಾ? ಎಲ್ಲ ಹೌದು. ಇವ ಒಯ್ಯ ಹೊಟ್ಟೆ ಹಸ್ಬಿಟ್ರು ತೂರಾಡ್ತಿದ್ದ, ಹಿಂಗೆ ಅಂತಿದ ಪಾಪ. ಯಾಕ ಅಂದ್ಬಿಟ್ಟು ತಗೊಳ್ಳಿ ಖರ್ಚಿಗಿಟ್ಕೊಳ್ಳಿ. ಆಮೇಲೆ ಅಲ್ಲಿ ನಾನು ಕರ್ಕೊಂಡೋಗಿ ನನ್ನ ಕೈಲಾದ ನಾನು ಮಾಡ್ತೀನಿ. ಅಣ್ಣ ಬರ್ತೀವಣ್ಣ, ಒಳ್ಳೇದಲ್ಲ ಅಣ್ಣ. ಬನ್ನಿ, ಬ್ಯಾಗ್ ಎತ್ಕೊ ಬನ್ನಿ. ಹಾಂ ಥ್ಯಾಂಕ್ ಯು. ಒಯ್ದು ಬನ್ನಿ. ಓಕೆ ದಿನೇಶ್ ಹೋಗೋಣ. ಎಸ್ ಈಗ ಅಣ್ಣ ಬರ್ತೀವಿ. ಹಾಂ ಹತ್ತು ಹೋಗಿ ಕೌದಳ್ಳಿಲಿ ಬಸ್ ಹಸ್ಬಿಡ್ತೀನಿ ಆಯ್ತಾ? ಗಟ್ಟಿ ಕೂತ್ಕೋಬೇಕು ಈಗ. ಟೀ ಕುಡ್ದಿದೆ, ಬಂದ್ ತಿಂದಿದೆ, ಅಳ್ಳಾಡ್ಬಾರ್ದು ಈಗ. ಏನಪ್ಪ ಮಾತಾಡ್ಬೇಕು. ಓಕೆ, ನಮ್ಮ ಅಂಗಡಿಯವರು ಪಾಪ, ನಮ್ಮ ತಾಳ್ಬೆಟ್ಟದ ಅಂಗಡಿಯವರು ದಿನೇಶ್ ಅವ್ರಿಗೆ 2 ಬನ್ನು, ಒಂದು ಟೀ ಕೊಡ್ತಾರೆ, ಕುಡಿಯೋಕ್ಕೆ ನೀರು ಕೊಡ್ತಾರೆ, ಜೊತೆಗೆ ಒಂದು 50 ರೂಪಾಯಿ ಕಾಸನ್ನು ಕೊಡ್ತಾರೆ. ಸೊ ದಿನೇಶ್ ಅವ್ರಿಗೆ ಇಲ್ಲೆಲ್ಲ ಊಟದ ವ್ಯವಸ್ಥೆಗಳು ಇಲ್ಲ ಅನ್ಸುತ್ತೆ ಮಧ್ಯಾಹ್ನ ಟೈಮು ಈಗ. ಅದಕ್ಕೋಸ್ಕರ ಮಧ್ಯಾಹ್ನ ಅಲ್ಲ, ಅಂದರೆ ಸಂಜೆ ಒಂದು 4 ಗಂಟೆ ಈ ಥರ ಇದೆ ಸಮಯ. ಆದ್ದರಿಂದ ಈಗ ನಾನು ಕರ್ಕೊಂಡೋಗಿ ದಿನೇಶ್ ಅವ್ರಿಗೆ ಅಲ್ಲೆಲ್ಲರೂ ಒಂದು ಊಟ ಕೊಡಿಸಿ, ತದನಂತರ ಬಸ್ಕೊಂದಷ್ಟು ಕಾಸು ಕೊಟ್ಟು ಅವ್ರನ್ನ ಊರಿಗೆ ಕಳಿಸ್ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಕಣ್ರಪ್ಪ. ಇವತ್ತಿನ ಒಂದು ಪುಣ್ಯದ ಕಾರ್ಯ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ, ನಿಮ್ಮ ಬೆಂಬಲವಿರಲಿ. ಈ ಥರ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಸೊ ಇತ್ತೀಚೆಗೆ ಹಗಲೊತ್ತಲ್ಲಿ ಚಿರತೆಗಳು ಹೆಚ್ಚಾಗಿ ಕಾಣಿಸ್ಕೊತದೆ. ಸೊ ಈಗ ಬೈಕ್ ಸವಾರರು ಇಬ್ಬರು ಚಿರತೆ ನೋಡ್ಬಿಟ್ಟು ಓಡ್ ಬಂದ್ಬಿಟ್ಟವ್ರೆ 11 ಗಂಟೆಯಲ್ಲಿ, ಬೆಳಗಿನ ಸಮಯ 11 ಗಂಟೆಯಲ್ಲಿ. ಈಗ ಇಲ್ಲೆಲ್ಲ ತಂದು ಚಿರತೆಗಳು ಬಿಟ್ಬಿಟ್ಟಿದ್ದಾರೆ, ಹುಲಿಗಳು ಬಿಟ್ಬಿಟ್ಟಿದ್ದಾರೆ ಅಂತ ಸಾರ್ವಜನಿಕರ ಒಂದು ಹೇಳಿಕೆ ಸಹ ಇದೆ. ಸೊ ದಯವಿಟ್ಟು ಜೋಪಾನ. ನಿಮಗಿಂತ ನನಗೆ ಭಯ, ನಾನು ಹುಷಾರಾಗಿ ಓಡಾಡ್ಬೇಕಂಡ್ರಪ್ಪ. ಆಗ್ಲೊತ್ತಲ್ಲೇ ಚಿರತೆಗಳು ಕಾಣಿಸ್ಕೊಳ್ತವೆ ಅಂದಾಗ ನಮಗೆ ಭಯ ಇದ್ದೇ ಇರ್ತದೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಬಸ್ ಬೇರೆ ಆಗಲ್ಲ, ವಾಮಿಟ್ ಆಗುತ್ತೆ, ನಾವು ಒಂದಿಷ್ಟು ದೂರ ಹೋಗೋಕ್ಕಾಗಲ್ಲ. ನಾವು ನಿರಂತರ ಬರೀ ಬೈಕಲ್ಲೇ ಸವಾರಿ ಮಾಡ್ತೀವಿ. ಅಯ್ಯೋ ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ. ಹೋಗಪ್ಪ ನೋಡಿ, ಈ ಅಪ್ಪ ಪಾಪ ಊಟ ಮಾಡಿದೆ, ಹೊಟ್ಟೆ ಹಸಿವಿನಿಂದ ತೂರಾಡ್ತಿದ. 1-2 ಬನ್ನು, ಒಂದು ಟೀ ಕೊಟ್ಟಿದ್ದೀವಿ. ನೋಡಿ ಈಗ ಸ್ವಲ್ಪ ಅಲಾಟಾಗಿ ಕೂತಿದ್ದಾರೆ, ಚೆನ್ನಾಗಿ ಕೂತಿದ್ದಾರೆ ಬೈಕಲ್ಲಿ. ಅಲ್ಲೋಗಿ ಊಟ ಕೊಡಿಸಿ ಬಸ್ಗೆ ಊಟ ವ್ಯವಸ್ಥೆ ಮಾಡಿ ಕಳಿಸ್ತೀನಿ.
ದಯವಿಟ್ಟು ಈ ರೀತಿ ಪಾಪ ಅವರು ಒಂದು ಮೂಮೆಂಟ್ ನೋಡಿದ್ರೆ ಅಷ್ಟು ಸ್ಪಷ್ಟವಾಗಿಲ್ಲ. ಇಂಥವ್ರನ್ನ ಈ ಥರ ಅರಣ್ಯ ಪ್ರದೇಶಗಳಲ್ಲಿ ಬಿಡಬೇಡಿ. ಯಾಕಂದರೆ ಇತ್ತೀಚೆಗೆ ಇಲ್ಲಿ ಪ್ರಾಣಿಗಳು ಯಥೇಚ್ಛವಾಗಿ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದಕ್ಕೋಸ್ಕರ ದಯವಿಟ್ಟು ಹುಷಾರು, ಜೋಪಾನ ಕಣ್ರಪ್ಪ. ಯಾವುದೇ ಕಾರಣಕ್ಕೂ ಈ ಥರ ಅರಣ್ಯ ಪ್ರದೇಶಗಳಿಗೆ ಏನಾದರೂ ಇನ್ ಕೇಸು ಮನೆಯಲ್ಲಿ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಈ ಥರ ಏನಾದ್ರು ಕಂಡು ಬಂದರೆ ದಯವಿಟ್ಟು ಯಾವ್ದಾರು ಆಶ್ರಮಗಳಿಗೆ ಇಲ್ಲ ಯಾವ್ದಾರು ಹಾಸ್ಪಿಟ್ಲ್ಗಳಿಗೆ ಸೇರಿಸಿ ಅಂತ ಒಂದು ಮನವಿ ಮಾಡ್ತೀನಪ್ಪ, ಒಂದು ಮನವಿ ಮಾಡ್ತೀನಿ. ಯಾವ್ದಾದ್ರು ಕೊಡ್ಸ್ರ ಸಾಕ? ಹಾಂ ಹಾಂ, ಯಾವ್ದಾದ್ರು ತಿಂತಿದೆ. ಹಾಂ, ಓಕೆ. ಈಗ ನಾನು ಕೌದಳ್ಳಿ ಗ್ರಾಮಕ್ಕೆ ಆಗಮಿಸಿರ್ತೇನೆ. ಸೊ ನಮ್ಮ ಇವರು ದಿನೇಶ್ ಅಂದ್ಬಿಟ್ಟು ಇವರು ಕೊಡ್ತಕ್ಕಂಥ ಒಂದು ಕಾರಣಗಳಿಗೆ ನಿಜಕ್ಕೂ ಮನುಷ್ಯನ ಜೀವನ ಏನಪ್ಪ ಇಷ್ಟೆಲ್ಲ ಇದೆ ಅನಿಸುತ್ತೆ. ಏನೋ ಮನೆಯಿಂದ ಬಂದ್ಬಿಟ್ಟಿದ್ದಾರೆ, ಪಾಪ ತಾಯಿಯವರು ಅಳ್ತಿರ್ತಾರೆ ಅಂತ ಹೇಳ್ತವ್ರೆ. ಅದಕ್ಕೋಸ್ಕರ ನಾನು ಇವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಏನೋ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತೀನಿ. ಏನೋ ಅವ್ರಿಗೆ ಸಾಧ್ಯವಾದ ಮಟ್ಟಿಗೆ ತಕ್ಕ ಮಟ್ಟಿಗೆ ಏನೋ ಒಂದು ಕೆಲಸ ಬದುಕು ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ಸಂಬಂಧಪಟ್ಟರು ವ್ಯವಸ್ಥೆ ಮಾಡಿಕೊಡಿ. ಭಗವಂತ ಏನು ಈ ರೀತಿ ಇದು ಮಾಡಿ ಕಳಿಸೋನೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಯಾವ್ದಾರು ಗಿಶ್ರಮಕ್ಕೆ ಸೇರಿಸ್ಬಿಡಿ, ಅರ್ಥ ಆಯ್ತಾ? ಸೊ ವ್ಯಕ್ತಿ ಚೆನ್ನಾಗೇ ಮಾತಾಡ್ತಾರೆ, ಚೆನ್ನಾಗಿ ಅವರೇ. ನಾನೇನು ತಟ್ಟೆ ಗಿಟ್ಟೆ ಪ್ಲೇಟ್ಗಳು ತೊಳಿತೀನಿ ಅಂತಾರೆ ಅಲ್ವಾ ದಿನೇಶ? ಹಾಂ. ಸೊ ಅದಕ್ಕೋಸ್ಕರ ಈಗ ದಿನೇಶ್ ಅವ್ರನ್ನ ಇಲ್ಲೊಂದು ಊಟ ಉಪಚಾರ ಮಾಡಿಸಿ ನಮ್ಮ ಕೈಲಾದ ಶಕ್ತಿ ಭಕ್ತಿ ಕೊಟ್ಟು ಕಳಿಸ್ತೀವಿ. ಯಾಕಂದರೆ ನಾವು ಅಷ್ಟು ಸದೃಢವಾಗಿಲ್ಲ, ಇಷ್ಟು ಹೇಳ್ತಾ ಇದ್ದೀನಿ. ಆ ಭಗವಂತ ಇಂಥವ್ರನ್ನ ಒಂದು 100 ಜನ ಸಾಕಷ್ಟು ಶಕ್ತಿ ಕೊಟ್ಟರೆ ಸಾಕಪ್ಪ. ಒಂದು 100 ಜನ ಸಾಕಂತ ಶಕ್ತಿ ಕೊಟ್ಟರೆ ಅದೇ ದೇವರು ಹಿಂಗೆ ಮಾಡೋದು. ಅಲ್ಲಿದ್ದವ್ನು ಕಡಲೆ ಇದ್ದವ್ನಿಗೆ ಅಲ್ಲಿಲ್ಲ, ಹಿಂಗೆ ಮಾಡಿಬಿಟ್ಬಿಡ್ತಾನೆ. ನಾವು ಒಂದು 4 ಜನಕ್ಕೆ ಒಳ್ಳೇದು ಮಾಡ್ಬೇಕನ್ನೋ ಭಾವನೆ ಇದೆ, ಏನು ಪ್ರಯೋಜನ ಅಲ್ವಾ? ಈಗ ದಿನೇಶ್ ಅವ್ರಿಗೆ ಇಲ್ಲೊಂದು ಊಟ ಕೊಡ್ಸೋಣ. ಇಲ್ಲೊಬ್ಬ ಅವನೇ ಪುಣ್ಯಾತ್ಮ. ಇವನು ಎಂಥ ಪುಣ್ಯಾತ್ಮ ಅಂದರೆ ಅವನ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಇರ್ರಿ, ಕಾದು ನೋಡಿ. ಫುಡ್ ಇದೆಯಾ? ಊಟ ಇದೆಯಾ? ಹೇಳ್ಬೇಕು ದಿನೇಶ್. ಬಾ. ಅವಗೊಂದು ಅನ್ನ ಸಾಂಬಾರು ಕೊಡಪ್ಪ. ಬಾ ಕೂತ್ಕೋ. ಅಕ್ಕವ್ರೆ ಒಂದು ಅನ್ನ ಸಾಂಬಾರು ಕೊಡು. ನನಗೂ ಹೊಟ್ಟೆ ಸಿಗ್ತದೆ, ನಾನು ಸ್ವಲ್ಪ ಊಟ ಮಾಡ್ಕೊಬಿಡೋಣ ಅಂತ ತಿನ್ಕೊಂಬಿಡೋ ತಳೆ. ನನಗೂ ಊಟ ಇಲ್ಲ. ದಿನೇಶಿಂದ ಇವತ್ತು ನನಗೂ ಊಟ. ಮಧ್ಯಾಹ್ನದ ಊಟ. ಮಧ್ಯಾಹ್ನ ಅಂದರೆ ಆಗೋಯ್ತು 3-4 ಗಂಟೆ ಹತ್ತತ್ರ. ಹಾಂ ಕೊಡಿ ಅವ್ರಿಗೆ. ಸೂರಜ್ಕ ಇದ್ದಾರೆ ಇಲ್ಲೇ ಹೋಟ್ಲಲ್ಲಿ? ಹಾಂ ಸರಿ, ಈಗ ಬೇಡ, ಊಟ ಮಾಡು ಫಸ್ಟ್. ಬಾ ದಿನೇಶ. ಎಷ್ಟಪ್ಪ? ಅವ್ರಿಗೊಂದು ರೈಸು, ನಂದು 2 ಚಪಾತಿ, ಹಾಫ್ ರೈಸು ಅಷ್ಟೇ. ನಂದೆ ಬರಪ್ಪ. ಎಲ್ಲಿದೆಯಾ?
ಹತ್ತೋ. ಬ್ಯಾಗ್ ಎತ್ಕೊಂಡ ಮೈಸೂರಿಗೆ ಹೋಯ್ತೀಯಾ? ಬಸ್ ಹತ್ಲಾ? ಕಾಸು ಕೊಡ್ತೀನಿ ನೀರು. ಬಾ ಇಸ್ಕೋ ದಿನೇಶ್, ತಗೋ ತಗೋ. ನೋಡಿ ಈಗ ಸುದ್ದಿ ಆಯ್ತು ನೋಡಲ್ಲಿ. ನಂಗೆ ಬೇಡ ನಂಗೆ ಬೇಡ, ನಾನು ತಿನ್ನಲ್ಲ. ನಂಗೆ ಬಿಡಲ್ಲ ಆಡಿಯನ್ಸ್ಗೆ ಏನು ಬೇಡ. ಅವ್ನು ಕೊಡಿ, ಅವ್ರಿಗೆ ಅವ್ರು ಕೊಡ್ಸಿ, ಅವ್ರಿಗೆ ಏನಾರ ಕೊಡ್ಸಿ. ಜ್ಯೂಸ್ ಬೇಕಾ? ಪಾಪ ತಾಳ್ಬೆಟ್ಟದಲ್ಲಿದ್ರು, ಮೇಲಿದ್ರು. ಈಗ ಚಿರತೆಗಳು ಜಾಸ್ತಿ ಆಗಿ ತಂದ್ವು, ಗೊತ್ತಲ್ಲ ನಿಮ್ಗೆ. ಸಿಕ್ಕಾಪಟ್ಟೆ ಚಿರತೆಗಳವೆ. ಯಾರ್ಯಾರು ತಿನ್ಗಿರ್ಕೊಂಬಿಟ್ಟದ ಮುಟ್ ಕರ್ಕ ಬಂದೆ ಬಸ್ ಹಚ್ ಕಳ್ಸವ ಅಂತ. ಇಲ್ಲ ಅಣ್ಣ ಇದ್ದ ಕಾಣಿಸ್ತಲ್ಲ. ಮೈಸೂರು ಬಸ್ ಹೋಯ್ತಾ? ಹಾ ಗೌರ್ಮೆಂಟ್. ಹಾ ಇದು ಮೈಸೂರು ಅದೇಯಾ? ಕಳ್ಸ್ಕೊಡೋಣ. ಹಾ ಒಂದು ಅರ್ಧ ಲೀಟರ್ ನೀರು ಕೊಡಮ್ಮ. ಬಿಸಾಕು ಬೇಡ, ಸಾಕು ಸಾಕೋದು. ಕುಡಿ ಕುಡಿ, ಅದು ಬೇಡ, ಎಷ್ಟು ಬಿಡಪ್ಪ. ಬೇಡ ಬೇಡ, ಹಾಕು ಸಾಕು. ಆ ಕಡೆ ಹಾಕ್ಬಿಡ, ಆ ಕಡೆ. ಕುಡ್ಕೊ ನೀರು. ಕುಡಿ. ಕೈ ತೊಳ್ಕೊ, ಕೈ ತೊಳ್ಕೊಂಡು ಕುಡ್ಕೊ. ಬಸ್ ಬರ್ಲಿಲ್ಲ ಮೈಸೂರಿಗೆ. ಬಾ 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 ದಿನೇಶ್, ತಗ ಬಾ. ಹತ್ತು, ಓ ಬಸ್ ಹತ್ತು. ಪುನಃ ನಡಿಗಿಡ್ಕ ಬರಬಾರ್ದು. ಹಾ ಗೋ, ಬಿಡು ಬಿಡು, ಅಲ್ಲಿ ಇಟ್ಬಿಟ್ಟು ಬಾ. ಹಾ ಹೋಗಪ್ಪ. ಅಣ್ಣ ಇವ್ರಿಗೆ ಮೈಸೂರು ಟಿಕೆಟ್ ಹೊಡೆದು ಕಳಿಸ್ಬಿಡಿ. ಇವ್ ಮೈಸೂರು ನಿಲ್ಸ್ಬಿಡಿ. ಮೈಸೂರು ತಾನೆ? ದುಡ್ಡು ಕೊಟ್ಟಿದ್ದೀನಿ, ಒಂದು ಟಿಕೆಟ್ ಹಾಕ್ಸ್ಬಿಡಿ. ಪುನಃ ಇಲ್ಲಿಗೆ ಬರಬೇಡ. ಸರಿ ಅಟ್ಟೆ ದುಡ್ಡು ಕೊಟ್ಟಿದ್ದೀನಿ. ಹೌದಾ ಕೊಟ್ಟಿದ್ದೀನಿ, 150 ಇದೆ. ನೋಡಿ ಆ ವ್ಯಕ್ತಿನ ಬಸ್ ಹಸ್ಬಿಟ್ಟು ಕಳಿಸ್ಬಿಟ್ಟೆ. ಒಂದು ಊಟ ಕೊಡಿಸಿ, ಸ್ವಲ್ಪ ಏನೋ ಟೀಗೆ ಬನ್ನು ಏನೋ ಒಂದು ದಾರಿ ಮಾಡಿ ಕಳಿಸ್ಬಿಟ್ಟೆ. ಈಗ ನನಗೆ ಮೈಂಡೇ ಒಂಥರ ದಿಕ್ಕೆಟ್ಟಂಗೆ ಆಯ್ತದೆ. ಏನೋ ಮನೇಲಿ ಅವ್ರ ತಾಯಿ ಅಳ್ತಾರೆ ಅಂದಕ್ಕೆ ಬಸ್ಸಸ್ ಕಳಿಸ್ದೆ. ಇಲ್ಲ ಅಂತಾರೆ ಇಲ್ಲೇ ಎಲ್ಲರೂ ನಿಯರೆಸ್ಟು ಎಲ್ಲರೂ ಕರ್ಕೊಂಡು ಆಶ್ರಮ ಎಲ್ಲರೂ ಸೇರಿಸ್ಬಿಡ್ತಿದೆ. ಭಾಳ ಬೇಜಾರಾಯ್ತದೆ ಮನ್ಸಿಗೆ. ಏನು ಮಾಡೋಕ್ಕಾಗಲ್ಲ. ಪಾಪ ಅವರು ತಾಳುಬೆಟ್ಟದ 6ನೇ ತಿರುವಲ್ಲಿ ಒಬ್ಬರೇ ಕೂತಿದ್ರು. ಏನಾದ್ರು ಹೆಚ್ಚು ಕಮ್ಮಿ ಪ್ರಾಣಿಗಳ ಒಂದು ದಾಳಿಗೆ ಒಳಪಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರನ್ನ ಕೌದಳ್ಳಿ ಕರ್ಕೊಬಂದು ಊಟ ಮಾಡಿಸಿ ಬಸ್ ಹತ್ಸಿ ಕಳಿಸ್ಬಿಟ್ಟಿದ್ದೀನಿ. ಅವ್ರಿಗೆ ಒಂದು ಬಸ್ ಚಾರ್ಜ್ ವ್ಯವಸ್ಥೆಯನ್ನು ಸಹ ಮಾಡಿರ್ತೀವಿ. ಎಲ್ಲ ಕರ್ಮ ಧರ್ಮ ದೇವ್ರು ಸೇರಿದ್ದು.
ಜೀಸಸ್ ಕಾಪಾಡಪ್ಪ ನೀನೆ. ಧನ್ಯವಾದಗಳು.